ಬ್ರೋ ರೆಡಿನಾ ಆಫ್ ರೋಡು? ನಿಧಾನಕ್ಕೆ ಹೋಗಿ, ಟರ್ನಿಂಗ್ ಇರ್ತವೆ, ಹೋಗಿ ಬಿಟ್ಟಿರ. ಓ ಮಸ್ತ್ ಗುರು. ಹತ್ತೆ ನುಗ್ಸೆ ಬಂದಾನ ಬರ್ಲಿ. ವಾ ಎಲ್ಲರಿಗೂ ನಮಸ್ಕಾರ. ನೋಡ್ತಿದ್ದಂಗೆ ತಮ್ಮನೆಲ್ಲ ಗೊತ್ತಾಗೋಯ್ತದೆ ಎಲ್ಲಿ ಅಂತ. ಸೊ ನೋಡುವ, ಗಂಗಾಧರೇಶ್ವರ ಬೆಟ್ಟ. ಎಲ್ಲರೂ ಆಫ್ ರೋಡಿಂಗ್ ಆಗಲ್ಲ ಅಂತಂತಾನೆ ಅಂದವ್ರೆ. ಎಲ್ಲ ಬೈಕರ್ಸ್ ಎಲ್ಲ ಹೋಗಿ ಬಂದಿರೋರು, ಕಷ್ಟ ಐತೆ ಅಂತ. ನೋಡು, ನಾವು ನಮ್ಮ ಬ್ರೋ ಹಾಕೊಂಡು ಹೋಯ್ತಾ ಇದ್ದೀವಿ ಏನು ರೂಟು, ಗಂಗಾಧರೇಶ್ವರ ಬೆಟ್ಟ ಅಂತ. ನೋಡೋಣ ಹೆಂಗಿದೆ ಆಫ್ ರೋಡ್ ಅಂತ, ನಾವು ಟ್ರೈ ಮಾಡೋಣ. ನೋಡಿ, ಇದೇ ಗಂಗಾಧರೇಶ್ವರ ಬೆಟ್ಟ. ಇಲ್ಲಿಂದನೇ ರೋಡು, ಆಫ್ ರೋಡು ಸ್ಟಾರ್ಟು. ಆಫ್ ರೋಡ್ ಅನ್ನೋಕ್ಕಿಂತ ಆಫ್ ರೋಡ್ ಅಲ್ಲ, ರೋಡ್ ಇಲ್ಲದೆ ಇರೋದೇ ಆಫ್ ರೋಡ್ ಅಷ್ಟೇ, ಇನ್ನೇನಿಲ್ಲ. ಬರಬೇಕು ಅನ್ಕೊಂತಿದ್ದೆ ತುಂಬ ದಿವಸದಿಂದ. ಇಲ್ಲೇ ಕನಕಪುರ ನಿಯರ್ ಇದ್ರು ಬರೋಕ್ಕಾಗಲಿಲ್ಲ. ಇವತ್ತು ಹಂಗೆ ಬಂದಿದ್ದೀವಿ. ಫೋನ್ ಎತ್ತಿ ಒಳಕ್ಕೆ ಹಾಕೊಂಬಿಡೋಣ, ಜೋಗುಳಿಕೆ. ಸುಮ್ಮನೆ ಯಾಕೆ ಬೀದಿಗೆ ಹೋಗ್ಬಿಟ್ರೆ. ಬ್ರೋ ರೆಡಿನಾ ಆಫ್ ರೋಡು? ಓ ಈಗೆಲ್ಲ ರೆಡಿ ಮಾಡಿದವ್ರೆ ಅನಿಸುತ್ತೆ ರೋಡು ಎಲ್ಲ. ಮುಂಚೆ ಜಾಸ್ತಿ ಫೇಮಸ್ ಇರಲಿಲ್ಲ, ಈಗ ಜಾಸ್ತಿ ಎಲ್ಲ ಆಫ್ ರೋಡ್ ಅಂತ ಎಲ್ಲ ಬಂದು ಜಾಸ್ತಿ ಫೇಮಸ್ ಆಗಿರೋದಕ್ಕೆ ಇವಾಗ ರೋಡ್ನೇ ಮಾಡ್ತಾವ್ರೇನಪ್ಪ. ಹಿಂದೆ ಬ್ರೋ ಅವರು ನಿಂತ್ಕೊಂಡು ಬರ್ತಾವ್ರೆ ಹಂಗೆ. ಆಮ್ದೆ ಆರಾಮಾಗಿ ಕುತ್ಕೊಂಡೆ ಹೋಗೋಣ. ಇನ್ನೂ ಐತೆ ಅನ್ಸುತ್ತೆ ಮೇಲೆ. ಮೈನೆಲ್ಲ ಇನ್ನೂ ಸ್ವಲ್ಪ ಮೇಲೆ ಇರೋದು, ಇನ್ನೂ ಬಿಸ್ಕೆಟು ಇದೇನು ಅಲ್ಲ. ಓ ಹೊಡೀರಿ. ಓ ಎಣ್ಣೆಸು ನೀನ್ಕೊಂಡು ಚೆಚ್ತಾವ್ರೆ. ನಮ್ಮ ಸಾಕು, ನಾವು ಕುತ್ಕೊಂಡೆ ಹೊಡಿಸ್ತೀವಿ. ಬರ್ಲಿ ಬನಾನ. ತಳ್ಳಿ. ನುಗ್ಲೆ. ಮಣ್ಣು ಎಳ್ದಾಡುತ್ತೆ. ಈಗೆಲ್ಲ ನೀಟಾಗಿ ಮಾಡ್ತಾರೆ ಅನ್ಸುತ್ತೆ ಗುರು ರೋಡು, ಅಷ್ಟೇನಿಲ್ಲ ಇದು. ನಾವು ಇದನ್ನೇ ಕಣದ. ನಾನು ಎತ್ತಿನ ಕಂಡ್ರೆ ಹ್ಯಾಂಡ್ಲ್ ಹಿಡ್ಕೊಂಡು ಆರಿಸ್ಬಿಡ್ತೀನಿ. ನುಗ್ಲಿ ಬನಾನ ನುಗ್ಲಿ. ಓ ಮಸ್ತ್ ಗುರು. ಓ ಹಚ್ಚಾಗೆ ಮುಂದೆ ಬಂದ್ರೆ ಹಿಂಗೆ ಹೊಂಟೋಗ್ಬಿಡೋದಷ್ಟೇ. ನಮ್ಮ ಸೆಕೆಂಡ್ ಗೇರ್ಗೆಲ್ಲ ಎತ್ತಂಗೆ ಇಲ್ಲ ಗುರು. ನಮ್ಮ ಟಾರ್ಕ್ ಏನಿದ್ರು ಫಸ್ಟ್ ಗೇರಲ್ಲ, ಕಂಪ್ಯೂಟರ್ಸ್ ಅಲ್ವಾ. ಏನ್ ಬ್ರೋ? ನಿಧಾನಕ್ಕೆ ಹೋಗಿ, ಟರ್ನಿಂಗ್ ಇರ್ತವೆ, ಹೋಗಿ ಬಿಟ್ಟಿರ. ಜಾಸ್ತಾವ್ರ ಅತ್ಲಾಗೆ. ಓ ನಿಧಾನ.
ಇಲ್ಲೇ ಅಲ್ವಾ ಎಲ್ಲ ಬಿದ್ದು ಎದ್ದು ಬರ್ತಾ ಇದ್ದಿದ್ದು. ಎಲ್ಲರ ಬ್ಲಾಗಲ್ಲೂ ಇಲ್ಲೇ ಮನೆ ಕೊಂತ ಇದ್ದಿದ್ದಪ್ಪ. ಹಾಂ, ಯಾವನ ಎಕ್ಸ್ಪಲ್ಸ್ ಇಲ್ಲ ನಿಲ್ಸೋಗೋಣ. ಬರಲ್ಲ ಬ್ರೋ ಹೆಲ್ಪ್ಗೆ ಇರೇ. ಬರಲ್ಲ, ಸಮಾಧಾನ ಮಾಡ್ಕೊತೀರಿ. ಉಸಿರಾಡ್ತೀರಾ? ಉಸಿರಾಡಿ. ಅವ್ನು ಯಾರು ಅಲ್ಲೇ ಹಾಕ್ಬಿಟ್ಟು ಅವನ ಹತ್ಲಾಗೆ. ಬರಲ್ಲ ದುಡ್ಲಾ ಇರೇ, ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ. ಮಣ್ಣಿಗೆ ಅದು ನಿಲ್ಲಿಸ್ಬಾರ್ದಾಗಿತ್ತು. ಮಣ್ಣಿಗೆ ಅದು ನಿಲ್ಲಿಸ್ಬಾರ್ದಾಗಿತ್ತು. ಎಲ್ಲಿ ಹೆಂಗೆ ಸೈಕಲ? ಇಲ್ಲಿ ಬನ್ನಿ, ಹಿಂಗೆ ನಾನು ಹಿಂದೆ ಹಿಡ್ಕೊಂಡಿರ್ತೀನಿ. ಬನ್ನಿ ನಾನು ಹಿಡ್ಕೊಂಡಿದ್ದೀನಿ. ಹಾಂ, ಅವನು ಯಾರು ಎಕ್ಸ್ಪಲ್ಸ್ ಹಚ್ಚಕ್ಕಾಗ್ದೆ ನಿಲ್ಸೋಗೋನೆ. ಅತ್ತೆ ನುಗ್ಸೆ ಬನಾನ ಬರಲಿ. ನುಗ್ಲಿ ಬನಾನ. ಹಾಂ, ಹಿಂಗೆ ರೈಸ್ ಮಾಡಿ ಸ್ಟ್ರೈಟ್ ಹೋಗಿ. ನೀವು ರೈಟಿಗೆ ಎತ್ಕೊಂಬಿಡಿ, ಸ್ಟ್ರೈಟ್ ಹೋಗಿ ಎಂಡ್ ತನಕ. ಹೇಳಿದ್ ತಲ್ಕೊಳ್ಳಿ, ಹೇಳ್ತೀನಿ. ಮಣ್ಣು ಜಾಸ್ತಿ ಆಗೋಯ್ತಿಲ್ಲ, ಅದಕ್ಕೆ ನಾನು ಸೈಡಲ್ಲಿ ಹೋಗ್ಬಿಟ್ಟೆ. ಗುರು ಸ್ಟಾರ್ಟ್ ಮಾಡ್ತಾಳ ಗುರು, ನೀನೇನು ತಳ್ತಾ ಇದ್ದೆ ಕೈಲೇ. ಹಾಂ ನಾನು ಹಿಂಗ ಹೋಗ್ತಿದ್ದೆ. ಬರ್ಲಿ, ನುಗ್ಲಿ ಬನಾನ. ಇಲ್ಲ ಹತ್ತಿಸ್ಕೊಂಬಿಡಿ, ಒಂದೇ ಶಾರ್ಟಲ್ಲಿ ಹತ್ತು ಬಿಡ್ಬೇಕು, ಸುಮ್ಮನೆ ಲೇಟ್ ಮಾಡಬೇಡಿ. ಹಾಂ, ನಾನು ಹಿಡ್ಕೊಂಡಿದ್ದೀನಿ. ಹಾಂ ಹಿಡ್ಕೊಂಡಿದ್ದೀನಿ. ಹೇಳ್ಕೊಳ್ಳಿ ಇವಾಗ. ನಮ್ಮ ರಾಜಮೌಳಿ ಒಂದೇ ಶಾಟು. ಹಾಂ, ನಿಧಾನ. ಇಲ್ಲಿ ಹೆಂಗೆ ಹೋಗುತ್ತಾ? ಹಾಂ, ಇಲ್ಲಿ ಹೋಗುತ್ತಾ? ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೇ ಬಂತು ಇಲ್ಲೇ. ಹಾಂ, ಇದಿರಲಿಲ್ವಾ? ಬಿಚ್ಚಾಕಿ ಶುರು ಹೋಯ್ತು, ಹೊಡೆದಾಕಂತಿದ್ದಿಲ್ಲ ಅಂದರೆ ಇವತ್ತು. ಹೌದಾ? ನಾನೇನೋ ಇವಾಗೆಲ್ಲ ಬಿದ್ದಾಯ್ತು ಅಂದ್ಕೊಂಡೆ. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಒಂದು ಪ್ಯಾಂಟ್ ನೋಡಿ. ಅದು ಬಾಲ್ ಟೈರ್ ಮಗ. ಅವನ ಮುಂದೆ ವೆಯ್ಟ್ ಬಿಡಲಿಲ್ಲ ಅಂದರೆ ಎದ್ಬಿಡು, ಸುಮ್ಮನೆ ಎತ್ಕೊಳತ್ತದ ಗಾಡಿ. ಇನ್ನು ಹಿಂದೆ ವೆಯ್ಟ್ ಕೊಟ್ಟೆ ಅಂದರೆ ಹಿಂದೆ ಟೈರ್ ಉಜ್ಜುತ್ತೆ. ಟೈರ್ ವೀಕ್ ಆಗೈತಲ್ಲ, ಫ್ಲ್ಯಾಟ್ ಆಯ್ತಾ? ನಾನು ಚೆನ್ನಾಗಿ ಹೊಸ ಟೈರ್ ಹಾಕಿದ್ರು ಅದಾಗಲ್ಲ. ಹಾಂ, ಅದು ಇದು ಟೈರ್ ಅಲ್ವಾ, ನಾರ್ಮಲ್ ಟೈರ್. ನಂದು ಟೈರ್ ಚೇಂಜ್ ಮಾಡ್ಕೊಂಡು ಮುಂಚೆನೇ ಪ್ಲಾನ್ ಇತ್ತು. ಟೈರ್ ಚೇಂಜ್ ಮಾಡಿಸಿಲ್ಲ ಅಂತ ಬಂದಿರಲಿಲ್ಲ ನಾನು. ಟೈರ್ ಚೇಂಜ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಇಲ್ಲ, ಹಾಂ ಮುಗೀತು ಇಲ್ಲೇನೆ. ಇಳಿಸ್ಬೇಕಾರೆ ಮಾತ್ರ ನಿಧಾನಕ್ಕೆ ಸೈಕಲ್ ಇಳಿಸ್ಬೇಕಷ್ಟೇ. ಹತ್ತಣ. ಕ್ಲಚ್ ಕಟ್ ಹೋಗ್ಬಿಡ್ತು. ವಾ, ಕ್ಲಚ್ ಕಟ್ ಹೋಗ್ಬಿಡ್ತಾ. ನಿಧಾನ. ಜಿಂಗಲ್ ಬಾಲ್ಸ್ ಜಿಂಗಲ್ ಆಲ್ ದಿ ಬಾಲ್ಸ್. ಇಷ್ಟೇನಾ? ಪಾಪ ಅವ್ರ ಗಾಡಿ ಕ್ಲಚ್ ಪ್ಲೇಟ್ ಹೋಗ್ಬಿಟ್ಟೈತಂತ. ಏನು ಮಾಡೋಕ್ಕಾಗಲ್ಲ.
ಅಂತ ಗಾಡಿ ಹಿಡ್ಕೊಂಡು ಹಿಂಗೆ ಬಂದಿದ್ದ ಟೈಮಲ್ಲಿ ಕ್ಲಚ್ ಪ್ಲೇಟ್ ಅಂತ ಹೋಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ ಮಕ್ಕವರು ಪಾಪ. ಅಷ್ಟೇ ಇಲ್ಲ, ಏನೂ ಇಲ್ಲ ಅಲ್ಲಿ. ಇಲ್ಲ ಗ್ರಾವಿಟೇಷನಲ್ ಫೋರ್ಸ್ ಈ ಕಡೆಗೆ ಐತೆ, ಸ್ವಲ್ಪ ನೀಟಾಗಿ ಹಾಕಬೇಕು. ಹಾಂ ಇಲ್ಲ ಹಿಂಗೆ ಬೀಳುತ್ತದು, ಗ್ರಾವಿಟೇಷನಲ್ ಫೋರ್ಸ್ ಫುಲ್ ಮಾಡ್ತಾ ಇದೆ. ಹಾಂ ಯಾರಿಗೆ ಗೊತ್ತು ಗುರು, ನಾನೇ ಇವತ್ತೇ ಬಂದಿದ್ದೆ. ಈಗ ಈ ಗುಂಡಿನೇ ಏನು ಗೂಗಲಲ್ಲಿ ಫುಲ್ 80 ಬಂದ್ಬಿಟ್ಟು ಅವ್ನು ಹುಡುಗ. ಈ ಗುಂಡಿನೇ ಅದೇನು ಇದರಲ್ಲಿ ಏನೋ ಐತೆ ಅನ್ನೋ ಥರ ತೋರಿಸೋರಲ್ವ. ಹಾಂ ಇಲ್ಲಿ ದೇವಸ್ಥಾನ, ಇಲ್ಲಿ ಹೊಂಡ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಏನೋ ಐತೆ ಅನ್ನಂಗೆ ತೋರಿಸಿದ್ರು. ಇಲ್ಲ ಅದೇ ಬರೋದು ಒಂದೇ ಹಿಂಸೆ ಪಾಪ. ಅವ್ರು ಎಕ್ಸ್ಪಲ್ಸ್ ಅವರು, ನಾವು ಪಾಪ ಯಾರೋ ಎಕ್ಸ್ಪಲ್ಸ್ ಇಲ್ಬಿಟ್ಟು ಅಂತ ಅಂದ್ಕೊಂಡು ನಾವು ಅಂತಿದ್ದೀವಿ. ಅವ್ರಿಗೆ ಗೊತ್ತು ಅವ್ರ ಕಷ್ಟ. ಪಾಪ ಕ್ಲಚ್ ಪ್ಲೇಟ್ ಬರ್ನ್ ಆಗ್ಬಿಟ್ಟೈತೆ ಅಂತ. ಅದು ಮಾಮೂಲಿ ಎಕ್ಸ್ಪಲ್ಸ್ ಕತೆ ಕೇಳಿದ್ದೀನಿ ನಮ್ಮ ಫ್ರೆಂಡ್ಸ್ ಹತ್ರನೂ. ಕ್ಲಚ್ ಪ್ಲೇಟ್ದೇ ಸಮಸ್ಯೆ. ನಂದು ಒಂದೇ ಶಾಟಲ್ಲಿ ಹತ್ಬಿಡ್ತು. ಇವರು NS ಮಧ್ಯದಲ್ಲಿ ಬ್ರೇಕ್ ಕೊಟ್ಬಿಟ್ರು, ನಿಲ್ಸ್ಕೊಂಡ್ಬಿಟ್ರು, ಫ್ಯಾನ್ ಆನ್ ಆಯಿತು ಅಂತ. ಸೊ ಅದೊಂದು ಹಿಂಸೆ ಆಗೋಯ್ತು ಹತ್ಸೋಕ್ಕೆ. ನಾ ಒಂದೇ ಶಾಟಲ್ಲಿ ಬಂದ್ಬಿಟ್ಟೆ. ನೋಡಿ ಇದೆ ಇಷ್ಟೇ. ಯಾವುದಿದು ಶ್ರೀ ಗಂಗಾಧರೇಶ್ವರ ಬೆಟ್ಟ. ಹಿಂಗೆ ಕೆರೆ ಐತೆ ಪೂರ್ತಿ. ಇಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಬಂದು ನೋಡ್ಕೊಂಡು ಹೋಗಿ ಇರುತ್ತೆ ಇದೆಲ್ಲ. ಆಮೇಲೆ ಮೈನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹೇಳೋಕ್ಕಾಗಲ್ಲ, ಗೊತ್ತಲ್ಲ. ಎಲ್ಲೂ ನೆಟ್ಟಗೆ ಬಿಟ್ಟಿಲ್ಲ. ಇದನ್ನು ಬೇಡ್ತಾರ. ಆ ಕಡೆ ಏನಿಲ್ವಣ, ಇಷ್ಟೇ. ಮೋಟ್ರ್ ಕನೆಕ್ಟ್ ಮಾಡ್ತೀರಾ? ಮೋಟ್ರಿಂದ ಇದನ್ನು ತುಂಬಿಸೋದಾ? ವಾ, ನಾನೇನು ಇದರಿಂದ ಎತ್ತುತ್ತಾ ಇದ್ದೀರಾ ಅಂದ್ಕೊಂಡೆ. ಇದೇನಕ್ಕೆ ತುಂಬಿಸ್ತಾ ಇರೋದು ಇವಾಗ? ಹಾಂ, ನಾನು ಇದರಿಂದ ಎತ್ತುತ್ತಾರೆ ಅಂದ್ಕೊಂಡ್ರೆ ಅದರಿಂದ ತುಂಬಿಸ್ತವ್ರಲ್ಲ ಗುರು. ಇರೋ ಮಳೆ ಬಂದು ತುಂಬ್ಕೊಂಡಿರೋದಲ್ಲಪ್ಪ. ನೋಡಿ ಹಿಂಗಿಂದ ಬಂದಿದೆ. ಇಲ್ಲಿ ಬಂದು ಇಲ್ಲಿ ದೇವಸ್ಥಾನ, ನಮ್ಮ ಕರ್ನಾಟಕ ಬಾವುಟ ಆರ್ತಾ ಇದೆ. ಇಲ್ಲೊಂದು ರಾಜಾರೋಷವಾಗಿ ಹಂಗೆ ನಮ್ಮ ಬಾಸ್ ಬಾವುಟ ಆಂಜನೇಯದು ಬರ್ತಿದ್ದೇನೆ. ಇಲ್ಲಿ ದೇವಸ್ಥಾನ ಇದೆ, ಎಲ್ಲರ ಕೈ ಮುಕ್ಕೊಳ್ಳಿ. ಗಂಗಾಧರೇಶ್ವರ, ಇಲ್ಲಿ ಬಸವಣ್ಣ, ಶಿವ ಇದ್ಮೇಲೆ ನಂದಿ ಇರಲೇಬೇಕಲ್ಲ. ಅಲ್ಲಿ ಒಂದು ಹೊಂಡ ಇದೆ, ಅಲ್ಲಂಥದ್ದು ಏನಿಲ್ಲ. ಇಲ್ಲಿಂದನೇ ನೀರು ಬಿಟ್ಟು ತುಂಬಿಸ್ತಾರೆ ನೋಡಿ. ಪೈಪ್ ಐತೈತೆಲ್ಲ, ಮಳೆ ಇಲ್ಲ, ಇನ್ನೇನು ಮಾಡೋಕ್ಕೆ ಬರೋಲ್ಲ, ನೀರು ಬಿಟ್ಟೆ ತುಂಬಿಸ್ಬೇಕು. ಇವರು ಫುಲ್ ಚಿತ್ತಲ್ಪತ್ತಲ್ಲಿ ಆಫ್ ರೋಡ್ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟವ್ರೆ. ಇವ್ರ ಗಾಡಿ ಟೈರು ಫ್ಲಾಟ್ ಆಗ್ಬಿಟ್ಟೈತೆ. ನಂದು ಹೆಂಗೋ ಜೋಶಲ್ಲಿ ಬಂದ್ಬಿಟ್ಟು ರ್ಯಾಲ್ಕೋ ಹಾಕ್ಸ್ಕೊಂಬಿಟ್ಟಿದ್ದೀನಿ. ಬಟನ್ಸ್ ಮಸ್ತಾಗೈತೆ. ಇವ್ದು ಫ್ಲಾಟ್ ಆಗ್ಬಿಟ್ಟು ಮಧ್ಯದಲ್ಲಿ ಅಲ್ಲಿ ನಿಂತ್ಕೊಂಡ್ಬಿಡ್ತು. ಅದು ಮಧ್ಯದಲ್ಲಿ ಫ್ಯಾನ್ ಬೇರೆ ಗುಯ್ಯೋ ಅಂತ ಆನ್ ಆಗ್ಬಿಟ್ಟೈತೆ ಹೀಟಾಗಿ. ಓ ಅಂತ ಇವರು ಕೂಲ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. NS ಟೈರ್ ನೋಡಿ ಬಟನ್ಸ್ ಹೋಗ್ಬಿಟ್ಟೈತೆ. ಅದು ಹಂಗಾಗಿ ಅವ್ರು ಸಿಗಾಕೊಂಡ್ಬಿಡ್ತು. ಇನ್ನೊಬ್ರು ಪಾಪ ಅವ್ರದ್ದು ಕ್ಲಚ್ ಪ್ಲೇಟೇ ಹೋಗ್ಬಿಟ್ಟೈತೆ. ಎಕ್ಸ್ಪಲ್ಸ್ ಅವ್ರದ್ದು ಕೆಳಗಿಂದ ಅಲ್ಲಿ ಬರೋಷ್ಟೊತ್ತಿಗೆ. ನಂದು ಕ್ಲಚ್ ಪ್ಲೇಟ್ ನನ್ನ ಗಾಡಿ ಕೇಳಬೇಡಿ ಬಿಡಿ. ಅದು ಹುಟ್ಟದಾಗಿಂದ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಆಯ್ತದು. ಗಾಡಿ ಹುಟ್ಟದಾಗಿಂದನೂ ಅದು ಕ್ಲಚ್ ಪ್ಲೇಟು ಗೇರ್ ಆಡು ಅದು ಸಮಸ್ಯೆ. ಅದು ಸತ್ರು ಹೋಗಲ್ವೇನೋ ಗಾಡಿ, ಅದು ಹುಟ್ಟದಾಗಿಂದನೂ ಐತೆ. ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಅದು ಯಾವಾಗ ಬರ್ನ್ ಆಯ್ತಾಳೋ, ಅದು ಯಾವಾಗ ಇರ್ತಾಳೋ. ಹ್ಯಾಂಡ್ಲ್ ಬರ್ ಪ್ರಾಬ್ಲಮಿಂದ ಬರ್ನ್ ಆಗ್ತಾ ಇದ್ದಿದ್ದು. ಈಗ ಚೇಂಜ್ ಮಾಡಿಸ್ಕೊಂಡಿದ್ದೀನಿ, ಸ್ಟಾಕಲ್ಲ ಇದ್ದೀನಿ. ಅದು ಯಾವಾಗ ಈ ಸರ್ವಿಸ ಬಿಟ್ಟಾಗ ಗೊತ್ತಾಯ್ತದೆ. ಅದು ಅವಾಗ 700 ಕಿಲೋಮೀಟರ್ ಆಯಿಲ್ ಡೌನ್ ಮಾಡಿಸಿ ನೋಡಿಸಿದೆ. ಅಷ್ಟು ಬರ್ನ್ ಇರಲಿಲ್ಲ, ಗೊತ್ತಲ್ಲ, ಲಾಸ್ಟ್ ವಿಡಿಯೋಲ್ಲಿ ನೋಡಿದ್ದೀರಾ. ಈಗ ಏನಾಯ್ತದೆ ಗೊತ್ತಿಲ್ಲ, ನೋಡುವ. ಇಲ್ಲಿ ಇವಾಗ ಸ್ವಲ್ಪ ಫೋಟೋ ಗಿಟ ತಗೊಂಬಿಟ್ಟು ಆಮೇಲೆ ಗಾಡಿ ಖಾಲಿ ಮಾಡೋಣ. 5 ಗಂಟೆ ಆಗ್ಬಿಟ್ಟೈತೆ, ಟೈರ್ಡ್ ಆಗ್ಬಿಟ್ಟೈತೆ. ಇಳ್ಸೋಕ್ಕೆ ಕತ್ಲಾಗೋಯ್ತದೆ. ಮಳ್ಳು ಅದು ಮಣ್ಣು, ಮಳ್ಳನಕ್ಕಿಂತ ಮಣ್ಣು, ಪುಡಿ ಮಣ್ಣು ಆಗ್ಬಿಟ್ಟೈತೆ. ಸೊ ಹೆವಿ ಆಗ್ಬಿಟ್ಟು ಚಿತ್ತಲ್ಪತ್ತಲ್ಲ. ಮುಂಚೆ ಜಾಸ್ತಿ ಇತ್ತು ಅನ್ಸುತ್ತೆ ಆಫ್ ರೋಡ್. ಈಗೆಲ್ಲ ಮಣ್ಣು ನೀಟಾಗಿ ಮಾಡ್ತಾವ್ರು ರೋಡೆಲ್ಲ. ಆಲ್ಮೋಸ್ಟ್ ಬರ್ಬೋದು ಆರಾಮಾಗಿ. ಇಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಸ್ವಲ್ಪ ಅಷ್ಟೇನೆ ಆಫ್ ರೋಡ್ ಅನ್ಸೋದು, ಅಂದ್ರೆ ಜಾಸ್ತಿ ಇಟ್ಕೊಂಡಂಗಾಗೋದು. ಮಿಕ್ಕಿದೆಲ್ಲ ಬಂದ್ಬಿಡ್ಬೋದು. ಅಲ್ಲಿ ತನಕ ಎಕ್ಸ್ಪಲ್ಸ್ ನಿಂತಿತ್ತಲ್ಲ, ಅಲ್ಲಿ ತನಕ ಆರಾಮಾಗಿ ಬರ್ಬೋದು. ಈಗ ರೋಡೆಲ್ಲ ಆರಾಮಾಗಿ ಮಾಡ್ಬಿಟ್ಟವ್ರೆ. ಮ್ಯಾಪ್ ಸ್ವಲ್ಪ ಒಳಗಲ್ಲೆಲ್ಲ ತೋರಿಸ್ಬೋದು ಅಷ್ಟೇ, ಸ್ವಲ್ಪ ಅಷ್ಟೇ. ಪಕ್ಕದ ರೋಡ್ ಗಲ್ಲಿಲಿ ಗೊತ್ತಾಗಲ್ಲ, ಹಳ್ಳಿ ಒಳಗೆ. ಅದಾ ಅದೇ ಕ್ರಿಸ್ ಕ್ರಾಸ್ ಬಂದ್ಬಿಟ್ಟಿದೀವಿ. ಹೆಂಗೆ ಅದೇ ಊರು.
ಅಲ್ಲಿಂದ ಬರೋದು. ನಾವಿವಾಗ ಕನಕಪುರ ಸೈಡಿಂದ ಬಂದ್ವಿ, ಈ ಸೈಡಿಂದ. ನೀವು ಬೆಂಗಳೂರಿಂದ ಬಂದರೆ ಈ ಸೈಡೇ ಬಂದ್ಬಿಡ್ತದೆ. ಆರೋಹಳ್ಳಿ ಅಂತ ಒಂದು ಬರುತ್ತೆ, ಅಲ್ಲಿಂದ ಇವಾಗ ಹೋಗೋದು ನಾವು ಹಂಗೆ ಹೋಗೋದು. ಸೊ ಇದೆ ನೋಡಿ ನಮ್ಮ ಆಫ್ ರೋಡಿಂಗ್. ಇಳ್ಸೋದು ನೋಡಿ, ಬನ್ನಿ ಇವಾಗ ಇಳ್ಸೋಣ. ಓ ಆಗ್ತಾ ಇದೆ ಜಿಂಗಾಲ ಕಾಲ ಬರ್ರಿ 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 ಎಲ್ಲ ಬರ್ರಿ. ಈ ಗೇರಲ್ಲಿ ಆಟ ಆಡ್ಕೊಂಡು ಹೋಗ್ಬೇಕು. ಆರಾಮಾಗಿ ಹೋಗಿ ಬ್ರೋ, ಟೈರ್ ಬೇರೆ ಎಳ್ದಾಡ್ತದೆ. ಓ ಹಿಂಗೆ ಹಿಂಗೆ ಎಲ್ಲ ಹಾಕೊಂಡಿರೋದು ಬ್ಲಾಗ್ಗಳಲ್ಲಿ ನೋಡಿದ್ದೀನಲ್ಲ. ನಿಧಾನಕ್ಕೆ ಹೋಗಿ. ನಿಧಾನಕ್ಕೆ. ಹೂವು ನೀರಲ್ಲಿ ಇದು ಏನದು ಹಾಲಲ್ಲಿ ಕೂದಲು ತೆಗ್ದಂಗೆ ಇರಬೇಕು, ಹಂಗೆ ಹೋಗ್ಬೇಕು. ಹಾಂ ನಾನು ಹೋಗ್ಲಾ? ನಿಧಾನಕ್ಕೆ ಬನ್ನಿ. ನೋಡುಗರು ಹಿಂಗೈತೆ, ಇಲ್ಲೇ ಸಿಕ್ಕಾಕೊಂಡಿದ್ದು ಗಾಡಿ. ಬ್ರೋ ಹೋಗ್ಬಿಡ್ತೀನಿ ನೀರೇ ಬಂದ್ಬಿಡಿ ಅಂತೆ. ಈ ಕಡೆ ಬಂದು ತಗ್ಲಾಕೊಂಬಿಡಿ. ನಮ್ದೇನು ಎತ್ಬಿಡ್ಬೋದು, ಆರಾಮಾಗಿ ಹಾಕೊಂಡು ಹೋಯ್ತದ. ಅದೇನ ಬರ್ತೀರಾ? ಬರ್ಲಾ? ಬನ್ನಿ ಬನ್ನಿ. ಹಂಗೆ ಸ್ಮೈಲ್ ಮಾಡಿ, ವ್ಲಾಗಲ್ಲಿ ಬರ್ತಾಯಿದ್ದೀರಾ. ಜಿಂಗಲ ಕಾಲ ಇಕ್ಕಡ ಜಿಂಗಲ್ ಬೆಲ್ಸ್. ಯಾಕೆ ನನ್ನ ಬೈಕ್ ಜಿಂಗಲ್ ಬೆಲ್ಸ್ ಬರ್ತೈತೆ ಬರೀ? ಬರಲಿ. ABS ಇಲ್ಲೆಲ್ಲ ವರ್ಕ್ ಆಯ್ತದೆ. ಯಾವುದೋ ರೋಡ್ ಬಿಟ್ಟು ಬೇರೆ ರೋಡಿಗೆ ಬಂದೆ ಅಂತದ್ದು ABS ಅದು. ABS ಅದು ಒಂದು ಸ್ಪೀಡ್ ಆದ್ಮೇಲೆ ಅಷ್ಟೇ ಬ್ರೋ, ನಿಧಾನಕ್ಕೆ ವರ್ಕ್ ಆಗಲ್ಲ. ಅದು ಸ್ಪೀಡ್ ಲಿಮಿಟ್ ಜಾಸ್ತಿ ಹೋದಾಗ ಅಷ್ಟೇ ವರ್ಕ್ ಆಗೋದು ABS. ನಂದ್ರಲ್ಲೂ ABS ಎಲ್ಲ ಐತೆ. ನಂದು ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಇಟ್ಟಿದ್ದೀನಿ ನಾನು ಗಾಡಿಗೆ. BP ರೈಸ್ ಮಾಡಬೇಡ ನೀನು. ತಾಯಿನಾಕೆ ನನಗೆ ಏನೋ ತಲೆಗತ್ತಿರ ಅಷ್ಟೇ ಮುಗೀತು. ಹಾಂ ಈಗೆಲ್ಲ ರೋಡಾಗಿ ಮಾಡಿಬಿಟ್ಟವ್ರೆ ಚೆನ್ನಾಗಿ. ಅಲ್ಲೇ ಸ್ವಲ್ಪ ಹಿಂಸೆ ಅಂದರು. ಹಾಂ ನೀವೇನು ಹೇಳಿದ್ರಲ್ಲ ಅದಕ್ಕೇನಿಲ್ಲ. ಹಾಂ ಸಸು ಸಯ್ಯ ಹಾಳಾದ ರೀಲ್ಸ್ ನೋಡ್ಬಿಟ್ಟು ಬರೀ ಅವೇ ಬಾಯಿ ಬತ್ತ. ಬ್ರೋ ಇದು ಅಷ್ಟೆಲ್ಲ ಮಜಾ ಬರಲಿಲ್ಲ ನನಗೆ. ನಂಗೆ ಇದು ಯಾವ ಸಾಮಾನು ಆಫ್ ರೋಡ್ ಅನ್ನಿಸ್ಲಿಲ್ಲ ನಂಗಿದು. ಅಲ್ಲಿತ್ತಲ್ಲ ಅದು ಆ ಥರ ಕಂಟಿನ್ಯೂಸ್ ಇರಬೇಕು, ಅದು ಆಫ್ ರೋಡು. ಅಲ್ಲಿತ್ತಲ್ಲ ಅಲ್ಲಿ ಆ ಥರ ಕಂಟಿನ್ಯೂಸ್ ಇರಬೇಕು ಅಷ್ಟೇ. ಎಲ್ಲ ಅದನ್ನೇ ಹೇಳ್ತಾರೆ. ದೇವ್ರೇ ನಂಗೆ ಒಬ್ಬಂಗೆ ಗೊತ್ತ, ಒಳ್ಳೇದು ಮಾಡಪ್ಪ. ಆಂಜನೇಯನ ಯಾರೋ ಇಲ್ಲಿ ಇಟ್ಬಿಟ್ಟವ್ರ, ಕೇಳಿಸಲ್ಲ. ಯಾಕ್ರೋ ಅಷ್ಟೊಂದು ಬಿಲ್ಡಪ್ ಕೊಟ್ರಿ ಇದಕ್ಕೆ ಆಫ್ ರೋಡ್ ಅಂತ. ಹೋಗಪ್ಪ ಒಳ್ಳೆ ಟೀ ಮಾಡೋರು. ಓಕೆ, ಅದೂ ಏನು ಅಷ್ಟೊಂದು ಇಲ್ಲ. ಮೇಲ್ಗಡೆ ಮಣ್ಣು ಐತೆ, ಎಳ್ಕೊಂಡು ನೋಡಿಬೇಕು ಅಷ್ಟೇ. ನೋಡ್ಕೊಂಡು ಗೊತ್ತಾಗಲ್ವ ಮಣ್ಣಿಗೇನು ಕೊಯ್ತೀರಾ ಸೈಡಲ್ಲಿ ನುಗ್ಗಿಸ್ಬೇಕಷ್ಟೆ. ಓಕೆ, ನನಗೇನು ಸಮಾಧಾನ ಆಗಲಿಲ್ಲ ಗುರು ಆಫ್ ರೋಡ್. ರೆಕಮೆಂಡ್ ಮಿ ಮೋರ್. ಈ ರೋಡ್ಗಳನ್ನೆಲ್ಲ ಮಣ್ಣು ರೋಡಲ್ಲ ಆಫ್ ರೋಡ್ ಅಂತಾರೆ. ಹೋಗಪ್ಪ. ಅಲ್ಲಿತ್ತಲ್ಲ ಮೇಲೆ ಆ ಥರ ಆಫ್ ರೋಡು ಹೆವಿ ಬರಬೇಕು, ಅದು ಆಫ್ ರೋಡು. ಆಗಲೇ ಎದ್ದು ನಿಂತ್ಕೊಂಬಿಟ್ರು.
ಎದುರು ಬಿಡ್ತು ಪಾಪ ಗಾಬರಿಗೆ ಪಕ್ಕದಲ್ಲಿ ಹೋಗ್ಬಿಟ್ರಲ್ಲ ಎದುರ್ಕೊಂಬಿಡ್ತು. ನಿಧಾನಕ್ಕೆ ಹೋಗಿ. ಹಾಂ ಓಕೆ, ಫೈನಲ್ ಕಂಕ್ಲೂಷನ್ ಅಂದರೆ ಏನು ಆ ರೇಂಜಿಗೆ ನೀವು ಯೂಟ್ಯೂಬಲ್ಲಿ ಎಲ್ಲ ಬಿಲ್ಡಪ್ ಕೊಟ್ಟಷ್ಟೇನು ಇರಲಿಲ್ಲ ಆಫ್ ರೋಡು. ಹಂಗೆ ಅದೇನು ಅನ್ನಿಸ್ಲಿಲ್ಲ. ಮಂಜೂರು ಏನು ಮಣ್ ರೋಡ್ ಐತೆ, ಮಣ್ ರೋಡಲ್ಲಿ ಆಫ್ ರೋಡ್ ಅಲ್ಲ ಗುರು. ಸೊ ಬೆಂಗಳೂರಲ್ಲಿ ಓಡಿಸಿ ಬರೀ ಟಾರ್ ರೋಡಲ್ಲಿ ಓಡಿಸಿ ಮಣ್ ರೋಡ್ನೇ ಆಫ್ ರೋಡ್ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದೆಲ್ಲ ನಾಟ್ಲಿಲ್ಲ ನನಗೇನಂತಾರದು ನೋಡೋದ್ರಲ್ಲ ನೀವೇ, ಜಿಂಗಲ್ ಬಾಲ್ಸ್ ಆಡ್ಕೊಂಡು ಓಡಿಸ್ತಾ ಇದ್ದೆ ನಾನು. ಮೇ ಬಿ ನೀವು ದೊಡ್ಡ ದೊಡ್ಡ ಗಾಡಿ ತಂದಿದ್ದರಿಂದ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕಾಗದೆ ಅದು ಹಚ್ಚೋಕ್ಕಾಗಲ್ಲ ಗಿಚ್ಚೋಕ್ಕಾಗಿಲ್ಲ ಅಂದ್ರೆ ಗೊತ್ತಿಲ್ಲಪ್ಪ. ಸೊ ನನಗಂತೂ ಆರಾಮಾಗಿ ಬಂದೆ, ಬರಬೇಕು ಅಂದ್ಕೊಂಡಿದ್ದೆ, ಬಂದೆ, ಹೋಯ್ತಾ ಇದ್ದೀನಿ. ಮನೆ ಸೂಪರ್, ಹಳೆ ಕಾಲದ ಥರ. ಕೋವಿಡ್ಗೂ ಮುಂಚೆ ಈ ಊರು ಗೊತ್ತಿರಲಿಲ್ಲ ಅನ್ಸುತ್ತೆ ಯಾರಿಗೂ. ಕೋವಿಡ್ ಆದಮೇಲೆ ತುಂಬ್ಕೊಂಬಿಟ್ರಪ್ಪ ಎಲ್ಲ. ಹೋಗಿದ್ದು ಗಂಗಾಧರೇಶ್ವರ ಬೆಟ್ಟ ಅಂತೆ, ಕನಕಪುರ ಅಂತೆ, ಹೋಗಿದ್ದು ಬಂದಿದ್ದು. ಅಪ್ಪು ಬಸ್ ನಿಲ್ದಾಣ ಗೊತ್ತಲ್ಲ ಉನ್ನಸ. ಇರಿ ಮ್ಯಾಪ್ ಹಾಕೊಂತೀನಿ. ಗೂಗಲ್ ಆಂಟಿ ಕಮ್ ಔಟ್ ಸೈಡ್. ಸೊ ಗೈಸ್, ಇದೇನು ಬೆಂಗಳೂರಿಂದ ದೂರ ಇಲ್ಲ, 70 ಕಿಲೋಮೀಟ್ರ್ ಇದೆ ಅಷ್ಟೇ. ಗೂಗಲೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಶ್ರೀ ಗಂಗಾಧರೇಶ್ವರ ಬೆಟ್ಟ ಅಂತ ಹೊಡೆದ್ರೆ ಕನಕಪುರ ಸೈಡು ತೋರಿಸುತ್ತೆ. ಸೊ ಅದೇನೆ. ಸೊ ಇದೇನು ಅಂತ ಆಫ್ ರೋಡಿಂಗ್ ಏನಿಲ್ಲಪ್ಪ, ಮಾಮೂಲಿ ಹೋಗ್ಬೋದು. ನೋಡಿದ್ರಲ್ಲ ನೀವೇನೆ, ಹಂಗೇನು ಹಂಗೆ ಅನ್ನಿಸ್ಲಿಲ್ಲ. ಅಂದರೆ ಟೈರ್ ಫ್ಲಾಟ್ ಆಗಿದ್ದರೆ, ಗಾಡಿ ವೆಯ್ಟ್ ಇದ್ದರೆ ಹಂಗೆ ಅನಿಸುತ್ತೆ, ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಈಗ ಆಲ್ಮೋಸ್ಟ್ ರೋಡ್ ಆರಾಮಾಗಿ ಮಾಡವ್ರೆ. ಪ್ಲಸ್ ಪಾಯಿಂಟ್ ನನಗೆ ಅನ್ಸೋಕ್ಕೇನಂದರೆ ರೋಡು ಆರಾಮಾಗಿದೆ. ಸೊ ಮಣ್ ರೋಡು ಅದೆಲ್ಲ ಆಫ್ ರೋಡ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ನೀವು ಒಂದ್ಸಲಿ ನೋಡಂಗಿರಿ, ಹೋಗ್ಬಿಟ್ಟು ನೋಡಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬೈ ಬಾಯ್, ಟೇಕ್ ಕೇರ್, ಸೈನಿಂಗ್ ಆಫ್. ಇಂತೆ ನಿಮ್ಮ ಚಿನ್ನ. ಓಕೆನಾ, ಬೈ ಬಾಯ್.